ಜನರ ನಂಬಿಕೆಯಿಂದ ಹುಟ್ಟಿದ ದೇವರ ಕತೆ ಮತ್ತೆ ಇತಿಹಾಸ ಬರೆದಿದೆ. ರಿಷಬ್ ಶೆಟ್ಟಿ ಅವರ ಕಾಂತಾರ ಚಾಪ್ಟರ್ 1 ಕನ್ನಡ ಸಿನಿಮಾ ಸಿಂಹಾಸನದ ಮೇಲೆ ಮತ್ತೆ ರಾರಾಜಿಸ್ತಿದೆ ಅಂತ ಹೇಳ್ತಾ, ಗುರು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಸ್ಟೋರಿ ಏನಂತ ನೋಡೋಣ ಬನ್ನಿ. ಚಿತ್ರ ಬಿಡುಗಡೆಯಾದ ಮೊದಲ ದಿನವೇ 61 ಕೋಟಿ ಕಲೆಕ್ಷನ್ನ ಮಾಡ್ತಾ ಇದೆ ನಮ್ಮ ಕಾಂತಾರ ಚಾಪ್ಟರ್ 1. 7ನೇ ದಿನದೊಳಗೆ 316 ಕೋಟಿ ಮತ್ತು ಇಂದಿಗೆ ಭಾರತದಲ್ಲಿ 581 ಕೋಟಿಗೂ ಅಧಿಕ ಕಲೆಕ್ಷನ್ ಆಗಿದೆ. ವಿಶ್ವದಾದ್ಯಂತ ನೋಡೋದಾದ್ರೆ 800 ಕೋಟಿಗೂ ಹೆಚ್ಚು ಕಲೆಕ್ಷನ್ನ ದಾಟಿ ದೈವಿಕತೆ ಅನ್ನೋದನ್ನ ಪ್ರೂವ್ ಮಾಡ್ಕೊಂಡಿದೆ ನಮ್ಮ ಕಾಂತಾರ ಚಾಪ್ಟರ್ 1. ಹಾಗೆ ಕನ್ನಡ ವರ್ಷನ್ ಮಾತ್ರದಿಂದ 200 ಕೋಟಿಗೂ ಅಧಿಕ ಗ್ರಾಸ್ ಕಲೆಕ್ಷನ್ನ ಕಂಡುಕೊಂಡಿದೆ. ಮತ್ತೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಕಲೆಕ್ಷನ್ ಮಾಡಿರುವುದು ಕನ್ನಡ ಇತಿಹಾಸದಲ್ಲೇ ಅಪರೂಪದ ಸಂಗತಿ. ರಿಷಬ್ ಶೆಟ್ಟಿ ಕೇವಲ ನಿರ್ದೇಶಕ ಅಲ್ಲ, ಅವರು ನಂಬಿಕೆಯ ಪ್ರತಿರೂಪ. ಪ್ಯಾನ್ ಇಂಡಿಯಾ ಪ್ರಭಾವ ತಮಿಳು, ತೆಲುಗು, ಹಿಂದಿ, ಮಲಯಾಳಂ ಎಲ್ಲ ಭಾಷೆಗಳಲ್ಲೂ ಕಾಂತಾರ ಚಾಪ್ಟರ್ 1 ಮ್ಯಾಜಿಕ್ ಮಾಡಿದೆ ಅಂತ ಹೇಳ್ಬೋದು. ಭಾರತದ ಎಲ್ಲ ಮೂಲೆಗಳಲ್ಲಿ ದೈವದ ಹೆಜ್ಜೆ ಸದ್ದು ಕೇಳಿಸ್ತಾ ಇದೆ. ಜನರ ಪ್ರತಿಕ್ರಿಯೆ ಥಿಯೇಟರ್ಗಳಲ್ಲಿ ಕೂಗು, ಸೀಟಿ, ಚಪ್ಪಾಳೆ ದೈವ ಬಂದ ಓದಂತಿತ್ತು ಅಂತಾರೆ ಪ್ರೇಕ್ಷಕರು. ಪ್ರತಿ ದೃಶ್ಯದಲ್ಲೂ ದೇವರ ನಂಬಿಕೆ, ಭೂಮಿಯ ಶಕ್ತಿ ಮತ್ತು ಕನ್ನಡದ ಆತ್ಮ ಇದೆ ಅಂತ ಹೇಳ್ತಾರೆ. ಕಾಂತಾರ ಚಾಪ್ಟರ್ 1 ಕೇವಲ ಸಿನಿಮಾ ಅಲ್ಲ, ಅದು ಒಂದು ಅನುಭವ, ಒಂದು ಆರಾಧನೆ. ರಿಷಬ್ ಶೆಟ್ಟಿ ಅವರ ಈ ಕತೆ ಕನ್ನಡ ಸಿನಿಮಾ ಇತಿಹಾಸದ ಹೆಮ್ಮೆಯ ಅಧ್ಯಾಯವಾಗೈತೆ ಅಂತ ಹೇಳ್ಬೋದು. ಹಾಗೆ ಸಿನಿಮಾ ಕ್ರೆಡಿಟ್ಸ್ನ ನೀವು ನೋಡೋದಾದ್ರೆ ನೀವು ಕೂಡ ಕಮೆಂಟ್ಸ್ನಲ್ಲಿ ಹೇಳಿ, ನಿಮಗೆ ಕಾಂತಾರ ಚಾಪ್ಟರ್ 1 ಹೇಗಿತ್ತು, ಇದು ದೇವರ ಸಿನಿಮಾ ಅನ್ಕೊಂತೀರಾ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು, ಶುಭ ದಿನ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.